ಮೂರನೇ ವಾರಕ್ಕೆ ಕಾಲಿಟ್ರು ಕೂಡ ಇನ್ನ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಯಾಕೆ ಜಮೆ ಆಗಿಲ್ಲ ಅನ್ನುವಂತ ಎಲ್ಲರ ಪ್ರಶ್ನೆಗೆ ಉತ್ತರ ಇವತ್ತು ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣದ ಜೊತೆಗೆ ಪೆನ್ಷನ್ ಹಣ ಕೂಡ ಇನ್ನ ಬಿಡುಗಡೆ ಆಗಿಲ್ಲ ಯಾಕೆ ಅಂತ ಹಲವಾರು ಜನರು ಕಾಮೆಂಟ್ಸ್ ಅಲ್ಲಿ ಕೇಳಿದ್ರಿ. ಸೊ ಅದಕ್ಕೆ ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಎಲ್ಲಾ ಮಾಹಿತಿ ಬೇಕು ಅಂತ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಇವಾಗ ಮೊದಲಿಗೆ ಏಪ್ರಿಲ್ ತಿಂಗಳ 30ನೇ ಕಂತಿನ ಹಣ ಯಾಕೆ ಇನ್ನ ಬಿಡುಗಡೆ ಆಗಿಲ್ಲ? ನಾನು ಹೇಳಿದ್ದೆ ಏಪ್ರಿಲ್ 9ನೇ ತಾರೀಕು ಅಷ್ಟೊತ್ತಿಗೆ 29ನೇ ಕಂತಿನ ಹಣ ಜಮೆ ಆಗುತ್ತೆ. ಮತ್ತು ಏನಾದ್ರೂ ಇನ್ನ ಹಣ ಜಮೆ ಆಗಿಲ್ಲ ಅಂದ್ರೆ 30ನೇ ಕಂತಿನ ಹಣದ ವಿಚಾರವಾಗಿ ಜಮೆ ಆಗುವಂತ ಸಂದರ್ಭದಲ್ಲಿ ಬಾಕಿ ಕಂತಿನ ಹಣ ಎಲ್ಲ ಬಿಡುಗಡೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮ್ಗೆ ಮುಂಚೆನೆ ಕೊಟ್ಟಿದ್ದೆ. ಸೊ ಅದರಂತೆ ಇವಾಗ ನಿಮ್ಗೆ ಏಪ್ರಿಲ್ 29ನೇ ಅಂದ್ರೆ ಏಪ್ರಿಲ್ 9ನೇ ತಾರೀಕಿಗೆ 29ನೇ ಕಂತಿನ ಹಣ ಬಿಡುಗಡೆ ಎಲ್ಲ ಕೂಡ ಮುಗ್ದಿದೆ. ಆದ್ರೆ ಈಗ 30ನೇ ಕಂತಿನ ಹಣ ಬರೋದು ಸ್ವಲ್ಪ ತಡ ಆಗ್ತಿದೆ. ಯಾಕೆ ಅಂತ ನೋಡೋದಾದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತ ವಿಷಯ ಏನಪ್ಪಾ ಅಂತ ಅಂದ್ರೆ ಫೆಬ್ರವರಿ 25ನೇ ತಾರೀಕಿಂದ ನಮ್ಗೆ ಏಪ್ರಿಲ್ 9ನೇ ತಾರೀಕುಗೊದ್ದು 3 ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಯ್ತು. ಅಂದ್ರೆ ಇವಾಗ 27, 28, 29 ಸುಮಾರು 1.5 ತಿಂಗಳ ಅಂತರದಲ್ಲಿ ನಿಮ್ಗೆ ಬಿಡುಗಡೆ ಆಗಿದೆ. ಪ್ರತಿ ತಿಂಗಳು 1 ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇತ್ತು ಅಲ್ವಾ? ಅಂದ್ರೆ 25 ಇಲ್ಲ 26ನೇ ಕಂತವರೆಗೂ 1 ತಿಂಗಳು ಇಲ್ಲ 1.5 ತಿಂಗಳ ಅಂತರದಲ್ಲಿ ನಿಮ್ಗೆ 2,000 ರೂಪಾಯಿ ಹಣ ಜಮೆ ಆಗ್ತಿತ್ತು. ಆದ್ರೆ ಇಲ್ಲಿ ಫೆಬ್ರವರಿ 25ನೇ ತಾರೀಕಿಂದ ಏಪ್ರಿಲ್ 9ನೇ ತಾರೀಕುವರೆಗೂ ನಿಮ್ಗೆ ಬರೋಬ್ಬರಿ 3 ಕಂತಿನ ಹಣ ಬಿಡುಗಡೆ ಆಯ್ತು. ಸೊ ಇವಾಗ ಸತತವಾಗಿ ಅಷ್ಟು ಹಣ ಬಿಡುಗಡೆ ಆದ ನಂತರ ಇಲ್ಲಿ ನಿಮ್ಗೆ 30ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. 4ನೇ ವಾರ ಇಲ್ಲ 3ನೇ ವಾರದಲ್ಲಿ ಹಣ ಜಮೆ ಆಗೋದಕ್ಕೆ ಆರಂಭ ಆಗುತ್ತೆ ಅಂತ ಎಲ್ಲ ಕೂಡ ನೀವೆಲ್ಲರೂ ಕೂಡ ಈ ವಿಷಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು. ಆದ್ರೆ ಇನ್ನ ಕೂಡ ಬಿಡುಗಡೆ ಆಗಿಲ್ಲ. ಸೊ ಯಾಕೆ ಅಂತ ಅಂದ್ರೆ ನಿಮ್ಗೆ 1.5 ತಿಂಗಳಲ್ಲಿ ಸುಮಾರು 3 ಕಂತಿನ ಹಣ ಜಮೆ ಆಗಿದೆ ಅಂತ ಅಂದ್ರೆ ಇಲ್ಲಿ ಈ ಒಂದು ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಇನ್ನ ಕೂಡ ಹಣ ಜಮೆ ಆಗಿಲ್ಲ ಅಂದ್ರೆ 1.5 ತಿಂಗಳಲ್ಲೇ ನಿಮ್ಗೆ 3 ತಿಂಗಳು ಬರ್ಬೇಕಾಗಿರುವಂತಹ ಹಣ 1.5 ತಿಂಗಳಲ್ಲೇ ಬಂದಿದೆ. ಬಾಕಿ ಇರ್ಬೋದು, ಬಟ್ ಸರ್ಕಾರದ ಕಡೆಯಿಂದ ಈ ರೀತಿ ಜಮೆ ಆಗಿದೆ. ಸೊ ಈಗ 30ನೇ ಕಂತಿನ ಹಣ ಸ್ವಲ್ಪ ತಡ ಆದ್ರೂ ಕೂಡ ನಿಮಗೆ ಹಣ ಜಮೆ ಆಗುತ್ತೆ. ಎಷ್ಟೊಂದ್ ಜನ ಆಗ್ಲಿ ಅಯ್ಯೋ ಗೃಹಲಕ್ಷ್ಮಿ ಹಣ ಏನು ಕ್ಯಾನ್ಸಲ್ ಆಗೋಯ್ತಾ ಏನು ಅಂತ ಎಲ್ಲ ಕೇಳ್ತಾ ಇದ್ರೆ ಆ ರೀತಿ ಎಲ್ಲ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ತಡ ಆದ್ರೂ ನಿಮ್ಗೆ ಹಣ ಜಮೆ ಆಗೋದು ಖಂಡಿತವಾಗ್ಲೂ ಕೂಡ ನಿಮ್ಗೆ ಹಣ ಜಮೆ ಆಗೇ ಆಗುತ್ತೆ. ಇದು ಮೊದಲನೇ ವಿಚಾರ. ಮತ್ತೆ ಈಗ ಪೆನ್ಷನ್ ಹಣನ ನಾವು ನೋಡೋದಾದ್ರೆ ಸದ್ಯಕ್ಕೆ ಈ ಒಂದು ಪೆನ್ಷನ್ ಹಣದ ಬಗ್ಗೆ ವಿಚಾರವಾಗಿ ಈಗ ಪೆನ್ಷನ್ ಹಣ ಏನು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿಲ್ಲ ಅಂತ ಅಂದಿದ್ದಕ್ಕೆ ಏನಂತ ಅಂದಿದೆ, ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದೆ. ಆದ್ರೆ ಈಗ ಹೊಸ ವರ್ಷ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ನಮ್ಗೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಕೂಡ ಸ್ಟಾರ್ಟ್ ಆಗಿದೆ. ಆದ್ರೂ ಕೂಡ ಇನ್ನ ಯಾಕೆ ಜಮೆ ಆಗ್ತಾ ಇಲ್ಲ ಅಂತ ಅಂದ್ರೆ ಪೆನ್ಷನ್ ಹಣದಲ್ಲಿ ಸ್ವಲ್ಪ ಏರುಪೇರು ಸರ್ಕಾರದಲ್ಲಿ ಕಂಡು ಬರ್ತಾ ಇದೆ. ಸೊ ಆದ್ರಿಂದ ನಿಮ್ಗೆ ಪೆನ್ಷನ್ ಹಣ ಬರೋದು ತಡ ಆಗ್ತಾ ಇದೆ. ಇಲ್ಲಿ ನಾವು ಅಚ್ಚುಕಟ್ಟಾಗಿ ಏನ್ ಯೋಚನೆ ಮಾಡ್ಬೇಕು ಅಂತ ಅಂದ್ರೆ ಹಣ ಬರೋದು ತಡ ಆಗ್ಬೋದೇ ಹೊರತು ಹಣ ಬರೋದೇ ಇಲ್ಲ ಅಂತ ಅಲ್ಲ. ಇದು ಮೊದಲನೇ ವಿಷಯ. ನಿಮಗೆ ಹಣ ಬರೋದು 1 ವಾರ 2 ವಾರ ಇಲ್ಲ 3 ವಾರ ತಡ ಆಗ್ಬೋದೇ ಹೊರತು ಬಟ್ 4ನೇ ವಾರ ನಿಮ್ಗೆ ಹಣ ಬಂದೇ ಬರುತ್ತೆ. ಸರ್ಕಾರ ನಿಮ್ಗೆ ಮೋಸ ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಸತತವಾಗಿ 3 ವರ್ಷಗಳು ನಿಮ್ಗೆ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ಇನ್ 2 ವರ್ಷ ಗೃಹಲಕ್ಷ್ಮಿ ಹಣ ಜಮೆ ಮಾಡೋದಿಲ್ವಾ? ಅದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಇವಾಗ 3 ವರ್ಷ ಮಾಡಿದವರು ಇನ್ 2 ವರ್ಷ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಸರ್ಕಾರಕ್ಕೆ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಬಿಟ್ರೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ತೊಂದರೆಗಳು ಆಗೋದಿಲ್ಲ. ಸೊ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ನಿಮ್ಗೆ ಈ ತಿಂಗಳು 4ನೇ ವಾರ ಅಂದ್ರೆ ಮುಂದಿನ ವಾರ ಅಷ್ಟೊತ್ತಿಗೆ ಎಲ್ಲಾ ಲೈವ್ ಅಪ್ಡೇಟ್ಸ್ ಕೂಡ ಸರ್ಕಾರದ ಕಡೆಯಿಂದ ಬರುತ್ತೆ ನಮಗೆ. ಮತ್ತು ಜಮೆ ಆಗೋದಕ್ಕೂ ಕೂಡ ಆರಂಭ ಆಗುತ್ತೆ. ಸೊ ಹಾಗಿದ್ರೆ ಯಾವಾಗ ಜಮೆ ಆಗೋದಕ್ಕೆ ಆರಂಭ ಆಗುತ್ತೆ ಸರ್ಕಾರದ ಕಡೆ ಎಲ್ಲಾ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿಯವರೆಗೂ ನೀವು ರಿಸೀವ್ ಮಾಡಿರುವಂತಹ ಕಂತು ಹಣ ಯಾವುದು ಮತ್ತು ಎಷ್ಟು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ರಿಲೇಟೆಡ್ ಲೈವ್ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯಲ್ಲಿ ನೋಡ್ತಾ ಇರಿ. ನಾನು ನಿಮ್ಮ ಮೇಘನಾ.